ಹೆಲೋ ವಿವರ್ಸ್, ವೆಲ್ಕಮ್ ಟು ಹೇಮಾದ್ರಿ ಕಿಚನ್. ಹಲೋ ಅಮ್ಮಂದಿರ, ಈ ರೆಸಿಪಿ ನಿಮಗಾಗಿ. ಯಾಕೆಂದರೆ ಮಕ್ಕಳು ದಿನ ಸಾಯಂಕಾಲ ಹೊಟ್ಟೆ ಹಸು ಅಂತಾರೆ. ಅವರಿಗೆ ಹೆಲ್ದಿಯಾಗಿ ಏನಾದರೂ ಕೊಡಬೇಕು ಅಲ್ವಾ? ಅದಕ್ಕೋಸ್ಕರನೇ ನಾನಿವತ್ತು ಮಕ್ಕಳಿಗೆಲ್ಲ ಇಷ್ಟವಾಗುವಂಥ ಚಪಾತಿ ಎಗ್ ಬರ್ಗರ್ ಜೊತೆ ಬಂದಿದ್ದೀನಿ. ಇದು ಮಾಡೋದಕ್ಕೆ ತುಂಬ ಈಸಿ ಹಾಗೂ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ನಾವು ಮನೆಯಲ್ಲೇ ಮಾಡೋದ್ರಿಂದ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡ್ತೀವಿ, ಮೈದಾ ಉಪಯೋಗಿಸ್ತಾ ಇಲ್ಲ. ಇದರಲ್ಲಿ ಎಗ್ ಹಾಕಿರೋದ್ರಿಂದ ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಅಷ್ಟೇ ಅಲ್ಲ, ಲುಟಿನ್, ಜಿಯಾಜಾಂತಿನ್, ಕೋಲಿನ್, ವಿಟಮಿನ್ ಡಿ, ಸೆಲೇನಿಯಮ್ ಹಾಗೂ ವಿಟಮಿನ್ ಎ ಎಲ್ಲ ಸಿಗುತ್ತೆ. ಇವೆಲ್ಲ ಗುಡ್ ಕೊಲೆಸ್ಟ್ರಾಲ್ ಇಂಪ್ರೂವ್ ಮಾಡ್ತವೆ. ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಗೋಧಿ ಹಿಟ್ಟಿನಿಂದ ಡೋ ತಯಾರು ಮಾಡ್ಕೋಬೇಕು. ಒಂದು ಬಟ್ಟಲಿಗೆ ನೋಡಿ, ಈ ರೀತಿ 2 ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಹಾಕ್ಕೊಳ್ಬೇಕು. ಅದಕ್ಕೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. 2 ಮೊಟ್ಟೆ ಹಾಕ್ಕೊಳ್ಬೇಕು. ಹೀಗೆ ಮೊಟ್ಟೆ ಜೊತೆಗೆ ತರಕಾರಿಗಳು, ನಿಮಗೆ ಇಷ್ಟವಾದ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಚೀಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಹೀಗೆ ಇನ್ನೊಂದು ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಕವರ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒತ್ತಬೇಕು, ಅದು ಈಚೆ ಬರದೇ ಇರೋ ಹಾಗೆ. ಮತ್ತು ಸುತ್ತ ಇರೋ ಹಿಟ್ಟನ್ನು ತೆಗೆದುಬಿಡಬೇಕು. ಹೀಗೆ ಒಂದು ಪ್ಯಾನ್ ಬಿಸಿಗಿಟ್ಟು ಅದರಲ್ಲಿ ಆಯಿಲ್ ಹಾಕ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ ಅಥವಾ ಬೆಣ್ಣೆ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ. ಹೀಗೆ 2 ಕಡೆ ಬೇಯಿಸ್ಕೊಳ್ಬೇಕು. ನೋಡಿ, ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ನನ್ನ ಮಗಳಿಗೆ ಲಿಗಮೆಂಟ್ ಟೇರ್ ಆಗಿತ್ತು, ಈಗ ಸರ್ಜರಿ ಆಗಿದೆ. ಅವಳಿಗೆ ದಿನ ಮೊಟ್ಟೆ ಕೊಡೋಕ್ಕೆ ಹೇಳಿದರು. ದಿನ ಮೊಟ್ಟೆ ಬೇಯಿಸಿ ತಿನ್ನೋದು ಅವಳಿಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರನೇ ಈ ರೀತಿ ಮಾಡಿಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂದಳು. ಈಗ ಇದೇ ರೀತಿ ಮಾಡಿಕೊಡು ಅಂತಾಳೆ. ಇದು ಆರೋಗ್ಯಕರವಾದ ಸ್ನ್ಯಾಕ್ಸ್, ಡೈಲಿ ತಿನ್ಬೋದು. ಮಕ್ಕಳು ತುಂಬ ಸಣ್ಣಗಿರ್ತಾವಲ್ಲ, ಅಂಥ ಮಕ್ಕಳಿಗೆ ಇದನ್ನು ಕೊಟ್ಟರೆ ದಪ್ಪ ಆಗ್ತಾರೆ. ನೀವು ಮನೇಲಿ ಮಾಡಿಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ. ಬಾಯ್.